ಇವತ್ತು ಯಾವ ಟಾಪಿಕ್ ಮಾತಾಡೋದು? ಡ್ರೈವರ್ಗಳು. ದೊಡ್ಡಣ್ಣ ನೀ ಬರ್ಬೇಕು, ನಡೀತಿ ನೀ ಬಾತನು, ನೀ ಹಿರಿಯರಾಗಿ ಬರ್ಬೇಕು. ಬಾ 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 ಲಗುಟ್ ಬಾ, ಚಂದ ನೀ ಕಾಣ್ಬೇಕ ಮಾಡಿ. ಹೋಗೋದೇನಿಲ್ಲ ಸದ್ಯ ಡ್ರೈವರ್ ಫೀಲ್ಡ್ ಅದೇ ಸಾಂಗೇನ ನೀವು ಡ್ರೈವರ್ ಮಾಡ್ತಿರಲ್ಲ, ಫೀಲ್ಡ್ ಚಲೋ ಕೆಟ್ಟ ಹೆಂಗೆ ನಾನು ಡ್ರೈವರ್ ಫೀಲ್ಡ್ ಒಂದ್ ಲೆಕ್ಕ ನೋಡ್ರ ದುಡ್ಯಾಕ ಮಾಡಕ ಚಂದ. ಒಂದ್ ಕಡೆ ಇತ್ತು ಮನಿ ಪರಿಸ್ಥಿತಿ ನೋಡ್ರ ಡ್ರೈವರ್ ಹೊಲ ಮನಿಗೆ ಬರ್ತಾನೋ ಗ್ಯಾರಂಟಿ ಹೇಳಕ್ ಬರಂಗಿಲ್ಲ. ನೀರ್ ಬೇಗಿನ ಗುಳಿ ಇದ್ದಂಗೆ, ನೀರ್ ಬೇಗಿನ ಗುಳಿ ಯಾವ ಹೊಡೆದೈತಿ ಹೇಳಕ್ ಬರೋದು. ಹೋಗುತ್ತಾ ಮನ್ಯಾಗ ಹೇಳಿ ಹೋಗುತ್ತಾ ನಾ ಬರ್ತಾನು ಬೆಂಗ್ಳೂರ್ ಹೊಂಟಿದಾನು, ಹೊಳ್ಳಿ ನಾವು ಊರಿಗೆ ಬರ್ತಾನ ಒಂದ್ 2-3 ದಿನದಾಗ ಹಿಂಗೆ ಲೋಡ್ ಐತಿ ಖಾಲಿ ಮಾಡ್ಕೊಂಡ್ ಬರ್ತಾನ ಅಂತ ಹೇಳ್ತಾ ಹೋಗಿ ಬೆಂಗ್ಳೂರ್ ಟಚ್ ಮಾಡ್ತಾನೋ ಎಲ್ಲೋ ಗುರುತಿಲ್ಲ. ಖರೆ ಸದ್ಯ ಹಾದಿಗಳ್ದಾಗ ಏನಾಗೋ ಈಗ ಆಕ್ಸಿಡೆಂಟ ಘಾಟ ರೋಡ್ ವ್ಯವಸ್ಥೆ ಬರಬಾರ್ದು. ಅತ್ತಂದು ಏನಾಗುತ್ತಾವು ಅಚಾನಕ್ ನಮಗೆ ನಾವು ಕರೆಕ್ಟ್ ಹೋಗ್ತಿರ್ತಾವ ಗಾಡಿಯಾಗ, ಮುಂದೆ ನಾವು ಹೆಂಗೆ ಬರ್ತಾ ನಮಗೆ ಪರಿಸ್ಥಿತಿ ಗೊತ್ತಿರಂಗಿಲ್ಲ. ಹಿಂಗೆ ಡ್ರೈವರ್ ಫೀಲ್ಡ್ ಅನ್ನೋದು ಭಾಳ ಈಗ ಸದ್ಯದಾಗ ಇದಾಯ್ತು. ರಿಸ್ಕ್ ಭಾಳ ಐತಿ ಸದ್ಯದಾಗ. ಟೈಮಿಂಗ್ ಬೇರೆ ಕೊಟ್ಟಿರ್ತಾರೆ ನಿಮಗೆ, ಮಾಲ್ ಕರೆಕ್ಟ್ ಅಲ್ಲಿ ಪೋಸ್ ಕರೆಕ್ಟ್ ರೀಚ್ ಕರೆಕ್ಟ್. ಮೇನ್ ಮತ್ತೊಂದು ಏನೈತಿ ಡ್ರೈವರ್ಗಳದಾಗ ಕಾಂಪಿಟೇಷನ್ ಭಾಳ ಐತಿ. ಕಾಂಪಿಟೇಷನ್ ಅಂದ್ರೆ ಹೆಂಗೆ, ಈಗ ಸದ್ಯ ನಾವು ಮಾರ್ಕೆಟ್ ಗಾಡಿ ಲೋಡ್ ಮಾಡಿಕೊಳ್ಳಿ ಅಲ್ಲಿ ಮಾರ್ಕೆಟ್ದಾಗ ಫೋನ್ ಹಚ್ಚ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಮಾರ್ಕೆಟ್ ಹೆಂಗೆ ಟೈಮಿಂಗ್ ಇರ್ತೈತಿ, ಬೆಳಿಗ್ಗೆ 4 ಗಂಟೆಗೆ ಇರ್ತೈತಿ. ಇಲ್ಲೊಂದು ಸ್ವಲ್ಪ ಹಮಾಲ್ರು ಬಂದರು ಬರ್ದಕ್ಕೆ ಬಿ ಗಾಡಿ ಲೋಡ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಹಿಂದಿನ ಏನೈತಿ ಟೈಮಿಂಗಲ್ಲಿ 4 ಗಂಟೆಗೆ ಇರ್ತೈತಿ. ಕರೆಕ್ಟ್ ನಾವು 3 ಗಂಟೆ 3:30 ಅಂದ್ರೆ ಮಾಲ್ ಗಾಡಿ ಹೋದವ್ರ ಕಡೆ ಕೊಡ್ಬೇಕು, ಟಚ್ ಮಾಡ್ಕೊಳ್ಳಿ. ಮತ್ತು ಜರಕ 4 ಗಂಟೆ ಟೈಮಿಂಗ್ ಕೊಟ್ಟಿದ್ದಾರೆ, 4 ಗಂಟೆ ಜರಕ ಹೋಗಲಿಲ್ಲ, 5 ಗಂಟೆಗೆ ಹೋದವು ಮಾಲು ವಾಪಸ್ ಕಳಿಸ್ತಾರು, ಗಾಡಿ ಬಾಡಿಗೆ ಕೊಡೋದು ಹಂಗೆ ಕಳಿಸ್ತಾರು ಮತ್ತೆ ರಿಟರ್ನ್. ಅದೆಲ್ಲ ಡ್ರೈವರ್ಗಳ ಮೈ ಮೇಲೆ ಎಲ್ಲ ಡ್ರೈವರ್ ಮೈ ಮೇಲೆ. ಅದ್ರ ಮಾಲಕು ಎಕ್ಸೆಪ್ಟ್ ಮಾಡಂಗಿಲ್ಲ, ಮಾಲಕು ತೋರಂಗಿಲ್ಲ. ಹೋಗೋದಿಲ್ಲ, ಮಾಲ್ ಹಾಕಿರ್ತಾವ ನಿಮ್ಗೆ, ನೀವು ಟೈಮಿಂಗ್ ಹೋಗೋದಕ್ಕೆ 3 ಹೆಚ್ಚಿನ ಕರೆಕ್ಟ್ ಟೈಮ್ ಸ್ಟಾರ್ಟ್ ಮಾಡಿರ್ಬಿಡ್ತಾರೆ. ಹುಡುಗಿ ಹೇಳ್ಬೇಕಲ್ಲ. ಈಗ ಹೋಗುವಾಗ ನಡ್ಬಾರ್ಕ ಏನ್ರ ಪ್ರಾಬ್ಲಮ್ ಆಯ್ತು ಗಾಡಿಗೆ, ಅವಾಗ ಹೆಂಗ ಗಾಡಿ ಪ್ರಾಬ್ಲಮ್ ಏನಾದ್ರೆ ಬಿ ಮತ್ತು ಡ್ರೈವರ್ನ ಅಲ್ಲಿ ತೊಗೊಂಡು ಬೇರೆ ಗಾಡಿ ಚೇಂಜ್ ಮಾಡ್ಕೊಂಡು ಬೇರೆ ಗಾಡಿ ಮಾಲ್ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಕು. ಈಗ ಮೊನ್ನೆ ಎಕ್ಸಾಕ್ಟ್ ಮುಂಬೈಗೆ ಹೋಗೋ ಮಾಲ್ ಯಾವ್ದ ಟೊಮೆಟೊ ಈಗ ಕಮ್ ಸೆ ಕಮ್ ನಮ್ಮ ಶಂಕೇಶ್ವರ ರೋಡ್ದಿಂದ 700-800 ರೂಪಾಯಿ ನಡೆದೈತಿ. ಮುಂಬೈ ಕಾರ್ ರೇಟ್ ಮಿನಿಮಮ್ ಇಲ್ಲಾಂದ್ರೆ 1600-1700 ರೂಪಾಯಿ ನಡೆದೈತಿ ರೇಟ್. ಈಗ ಅದೇ ಮಾಡಿದವರು ಇಲ್ಲೇ ಘಟ್ಟಪ್ರಭಾದಿಂದ ಮಾರ್ಕೆಟ್ ರೋಡ್ ಐತಿ ಗಾಡಿ, ಅದಲ್ಲಿ ಮುಂಬೈಗೆ ಹೋಗೋದು. ಮುಂಬೈಗೆ ಅಚಾನಕ್ ಕಾಗವಾಡಕ್ಕೆ ಹೋಗಿ ಗಾಡಿ ಆಕ್ಸಿಡೆಂಟ್ ಆಗೈತೆ. ಡ್ರೈವರ್ ಏನೈತಿ ಮಾ ಜಾಗ ಮೇಕೊಲ್ಲ. ಅದನ್ನ ಏನು ಮಾಡಿದವರು ಹೊಳ್ಳಿ ರಿಟರ್ನ್ ಗಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಲ್ 2-3 ದಿನ ಅಲ್ಲಿ ನಡೀತದೆ ಗಾಡಿಯಾಗ. ಮಾಲ್ ನಿಂತು ಮತ್ತು ಮಾಲ್ ರೈತ ಲಾಸ್. 700 ರೂಪಾಯಿ ಟ್ರೇ ಇಲ್ಲಿ ನಡೆದೈತಿ, ಅಲ್ಲಿ ನಡೆದೈತಿ 1600 ರೂಪಾಯಿ ಟ್ರೇ. ಮಾರ್ಕೆಟ್ಗೆ ಹೋಗಿ ಗಾಡಿ ಇಲ್ಲಾಂದ್ರೆ ಕಮ್ ಸೆ ಕಮ್ 600-700 ಟ್ರೇ ಟೊಮೆಟೊ. ಹೊಳ್ಳಿ ರಿಟರ್ನ್ ಬೇರೆ ಗಾಡಿ ಕ್ರಾಸಿಂಗ್ ಮಾಡ್ಕೊಂಡು ತಂದು ಮಾರ್ಕೆಟ್ಗೆ ಹಚ್ಚಿ ರೈತ ರೊಕ್ಕ ಕೊಡ್ತಕ್ಕಂದ್ರೆ ಏನೂ ಉಳ್ದಿಲ್ಲ ಮಾಲ್ ತರೋದ್ರು ಎಲ್ಲ ಡ್ಯಾಮೇಜ್. ಈಗ ಪೊಲೀಸ್ ಹಿಡಿತಾರಲ್ಲ, ಆ ಪೊಲೀಸಿಗೆ ಮಾಲ್ ಕಳಿಸಿ ಗಾಡಿ ಅಟ್ಟ ಹಿಡ್ಕೊಂಡು ಹೋಗಂಗಿಲ್ಲ ನೋಡ್ರಿ. ಮಾಲ್ಗೆ ಸಂಬಂಧ ಈಗ ಆಗಿತ್ತು ಆಕ್ಸಿಡೆಂಟ್, ಓಕೆ ಅವ್ರನ್ನ ಗಾಡಿನೂ ಹಿಡಿತಾರೆ, ಯಾಕಂದ್ರೆ ನಂಬರ್ ಪ್ಲೇಟ್ ಆದದ ಏನೋ ಒಂದು ಪ್ರಾಬ್ಲಮ್ ಆಗಿ ಮಾಡ್ತಾರೆ. ಬಟ್ ಇವ್ರ ಮಾಲ್ ಹೋದ್ರೆ ಈಗ ಯಾರೇ ಪಟ್ನಾಗ ಶಿಫ್ಟ್ ಮಾಡ್ಕೊಂಡು ಹೋಗಿ ತೊಗೊಂಡು ನಾವು ಹಿಡಿದಿಲ್ಲ ನಡ್ದೈತಿ. ಅಷ್ಟು ಹುಡ್ದ ಆ ಟೈಮ್ಗೆ ನಾವು ಪೊಲೀಸ್ ಹಿಡಿದಾರು ಗಾಡಿ ಕಳಿಸ್ಬಿಟ್ರೆ ಟ್ರಾನ್ಸ್ಪೋರ್ಟ್ ಯಾರು ಕಳಿಸ್ಕೊಡಂಗಿಲ್ಲ. ಟ್ರಾನ್ಸ್ಪೋರ್ಟ್ ರಿಸ್ಕ್ ತೊಗೊಳಟ್ಟವ್ರ, ಯಾಕಂದ್ರೆ ಈ ಕಡೆ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇದ್ದಾಗ ಮಾಲೇ ಕಳಿಸಿರ್ತಾರೆ ಅವ್ರ ಗಾಡಿಗಳು. ಮೊದಲು ಯಾವುದೇ ಟ್ರಾನ್ಸ್ಪೋರ್ಟ್ದಾರ ಆದ್ರೆ ಬಿ ಕುಲ್ಲ ಯಾವುದು ಗಾಡಿಗಳು ತೋರಂಗಿಲ್ಲ. ಮೊದಲು ಏನಾದ್ರು ಇನ್ಸೂರೆನ್ಸ್ ಪೇಪರ್ಸ್ ಡ್ರೈವಿಂಗ್ ಲೈಸೆನ್ಸ್ ಯಾವುದು ನೋಡಿಸಿವೆ ಮಾಲ್ ಹಾಕಂಗಿಲ್ಲ. ಮತ್ತು ಮತ್ತೊಂದು ಏನೈತಿ ಹೊರಗಡೆ ಮಾಲ್ ಮಾಡಿತ್ತಂದ್ರೆ ಮಾಲು ಸಹ ಇನ್ಸೂರೆನ್ಸ್ ಮಾಡಿಸಿರ್ತಾರೆ ಟ್ರಾನ್ಸ್ಪೋರ್ಟ್ದವ್ರು. ಅದ್ರ ಸಂಬಂಧ ಇದಾಗ್ತೈತಿ. ಹಿಂದಿನವ್ರು ಟ್ರಾನ್ಸ್ಪೋರ್ಟ್ದವ್ರು ಏನು ಟೆನ್ಷನ್ ತಗೋಂಗಿಲ್ಲ. ಎಲ್ಲ ರಿಸ್ಕ್ ಇದ್ದಿದ್ದಲ್ಲ ಡ್ರೈವರ್ ಮ್ಯಾಗ ಆಗೈತೆ ಆಲ್ಮೋಸ್ಟ್. ಅದು ಒಂದೊಂದು ಕಡೆ ಹೋದಾಗ ಮಾಲ್ ತೊಡಗು ಮಾಡ್ತಾರು, ಡ್ರೈವರ್ಗಳು ಹೊಡ ಡ್ರೈವರ್ ರೊಕ್ಕ ಹಾಸ್ಕೊತಾರು. ಭಾಳ ಕಮ್ಮಿ ನೋಡಿ. ಅದಾಗಿಲ್ಲ ಯಾವ ರೂಟ್ ಜಾಸ್ತಿ ಅದು ಕಡೆ ಮಿರಾಜ್ ಪಂಡ್ರಾಪುರ ರೋಡ್ ಜಾಸ್ತಿ ಅದಲ್ಲ. ಈಗ ಮುಂಬೈ ಕಡೆ ಇವಾಗ ಆಗ್ತಾವ. ಇಲ್ಲೇ ನಾವು 3 ಬಸ್ ನಡೀತಿತ್ತಂತಾರಲ್ಲ, ಈಗ ಬಂದಾಗಿತ್ತಲ್ಲ ಬಂದಾಗಿತ್ತ ಪೂರ ಎಲ್ಲ ಮಂದಿ ಸಂಪರ್ಕ ಹೆಚ್ಚಾಗೈತಿ ಈಗ ಅಲ್ಲಿ. ಮತ್ತೀಗ ನೈಟ್ ಎಲ್ಲ ದಿನ ಹೋಗಿ ಬಂದು ಗಾಡಿ ಬರ್ತಾವ. ಪೈಲೆ ಏನಾದಿತ್ತು ವ್ಯವಹಾರ ಟೈಪ್ ನೈಟ್ ಘಾಟ್ಗಳದಾಗ ಹುಡುಗರು ಬರೋದ ಮೈದ ಬರೋದ ಮಾಡ್ತಾರು. ಆ ಟೈಮ್ದಾಗ ಫುಲ್ ಜೋರು. ನಮ್ಮ ಊರಾಗ 2 ಸಲ ಕಮ್ಮಿ ಅದ ಅದು ತುಡುಗ್ ಮಾಡ್ತಿರ್ಲ. ಈಗ ರಾತ್ರಿ ಬಡದ ರೊಕ್ಕ ಇಸ್ಕೊತೀರ. ಇನ್ನ ರಾತ್ರಿ 10 ಗಂಟೆಗೆ ಯಾವ ಬರಕ್ಕೆ ಈತಾಡ್ತಾ ಇದ್ದೆ. ಡೇಂಜರ್ ಗಾಡಿ ಚೋದ. ನಿಮ್ ಡ್ರೈವರ್ಗಳು ಕಮ್ಮಿ 3-4 ಮಂದಿ ಹುಡುಗಿಯರ್ನ ಮೇಂಟೈನ್ ಮಾಡ್ತಿರ್ತಾರೆ. ಹೆಂಗ ಅನ್ನೋದು ನಂಗೆ ಹೇಳ. ಹೆಂಗ್ ಹೇಳದಸ್ತಿ ಎಲ್ಲ ಡ್ರೈವರ್ಗಳು ಬೇಕಾದ್ರೆ ಎಷ್ಟು ಮಂದಿ ಹುಡುಗಿಯರ್ ಮೇಂಟೈನ್ ಮಾಡ್ತಾರ ಅನ್ನೋದು ನೋಡಿ. ಎಲ್ಲ ಜನಪದ ಹೆಂಗ್ ಹೇಳ ಇವ್ರ ಗಂಟೆದಿಂದ ಮತ್ತೊಂದಿನ ಗೊತ್ತು. ಹಿಂಗ್ ಮಾಡಿ ಹೋದ್ರು ಇಲ್ಲಿ ಒಂದು ಕಿವ್ಯಾಗ ಇಚ್ಕೊಂಡ್ ಹೆಡ್ಫೋನ್ ಕೊಯ್ ವಿಡಿಯೋ ಬರ್ತಾವ. ಪಟಾಸಾಗ ಏನಿಲ್ಲ ಅದ್ರಾಗ ಜನಪದ ಸಾಂಗದ ಪಡಿಸ್ತಾರ ಹುಡುಗರು ಇರ್ತಾವು. ಪರದೇಶರಿ ಅರಿಗಳು ಹಾಕೋದ
ಕೈಯಾಗ ಒಂದು ಹಾರನ್ ಬೇಕಾದ್ರೆ ಪವರ್ಫುಲ್ ಇರ್ಬೇಕು ಗಾಡಿಗೆ, ಗಾಡಿ ಡೆಕೋರೇಷನ್ ಇರ್ತದ ಮುಗದೈ ಹುಡುಗಿ ಆಟೋಮೆಟಿಕ್ ಬರ್ತಾಳೆ ಆಟೋಮೆಟಿಕ್ ಬರ್ತಾರೆ. ಬೇರೆ ಪ್ರವಾಸ ಕರ್ಕೊಂಡ್ ಹೋಗಿರ್ತಾರ, ಪ್ರವಾಸ ಇಲ್ಲ ಫ್ಯಾಮಿಲಿ ಕರ್ಕೊಂಡ್ ಹೋಗಿರ್ತಾರ, ಆ ಯಾಪದ ಹೋಗಿರ್ತಾರ ಒಂದ್ ಹೆಂಗೈತಿ ಕಂಟಿನ್ಯೂ ನಾವ್ ಅವ್ರ ಕ್ಯಾಂಟರ್ ಹೋಗ್ಬೇಕು, ದಿನ ಹೋಗೋ ರೂಟ್ನಾಗ ಅವ್ರು ಸಿಗ್ತಿರ್ಬೇಕು. ನಾವ್ ಹಾರ್ ನೋಡಿದ್ಕೂಲ ಅವ್ರು ಹೋಗಿ ತಿರುಗಿ ನೋಡ್ತಾರ. 4 ಸಲ ಕಟ್ ಹೊಡೆದ ಹುಡುಗಿ ಅಣ್ಣ ನಿಂಗೆ ಅಲ್ಲ ಕಟ್ ಹೊಡೆದ ಹುಡುಗಿ ನೋಡಿ ಹುಡುಗಿ ಡೈರೆಕ್ಟ್ ಕೇಳಿಗೆ ಅಂದ್ರ ಅದೇನ ಡ್ರೈವರ್ ಆದ್ರೆ ಚಿನ್ನ ಡೈಮಂಡ್ ತರ ಡೈಲಾಗ್ ಗಾಡಿ ಮೇಲೆ ಡೈಲಾಗ್ ಬಿಡ್ಸದ ಮತ್ ಹಂಗ ಅಲ್ಲ ಸಾವಕಾಶ ಬರುವಲ್ಲ ನೋಡ್ಬಿಟ್ಟಿಲ್ಲ ಅವ್ರಿಗೆ ಪಾಪಿನ ನೋಡ್ ಮುಟ್ಟಿಲ್ತ ಅಂದ್ರೆ ಡ್ರೈವರ್ ಲೈಫ್ ಇಲ್ಲ. ಹಂಗೆ ಇರ್ತೈತ್ರಿ ಖರೆ ಅದ್ರ ಒಂದೇನು ತನಗೆ ಏನೋ ಕಂಪ್ನಿ ಒಟ್ಟು ತ್ರಾಸ ತಗೊಂಡ್ಬಿಡ್ಬೇಕು ಕಂಪ್ನಿಗೆ ಬಿಸ್ನೆಸ್ದಾಗ ಹಂಗೆ ನಾವು ತ್ರಾಸ ತಗೊಂಡ್ಬಿಡ್ತಾ ಹಂಗೆ ಇದ್ರೂ ಭೀ ಹಂಗೆ ಸೇಮ್ ಲಕ್ಕೋ ಒಟ್ಟು ತ್ರಾಸು ನಾವು ಹೊಡಿತಾರ. ಬಟ್ ಅದ್ರ ಅಷ್ಟು ಲುಕ್ಸಾನ ಡೇಂಜರ್ ರಿಸ್ಕು ಐತೆ ಮತ್ತು ಅಟ್ ಲಾಭ ಚಲೋನು ಲೈಫ್ ಇದು. ಈಗ ಡ್ರೈವರ್ ಬೆಸ್ಟ್ ಇರೋದು ಭಾಳ ರಿಸ್ಕ್ ಐತಿ. ಅದು ಒಪ್ಕೊತರು. ಬಟ್ ಅದ್ರ ಈಗ ಸದ್ಯ ಭಾಳ ದಿವಸದ ಬೇಡ ಇವತ್ತನ ಈಗ ಸದ್ಯ ಏನಾಗೈತಿ, ಈಗ ಆ ದೇಶ ಈ ದೇಶ ಇದ್ದು ನಡುವೆ ಡಿಸರ್ವೇಷನ್ ಎಲ್ಲ ಶಾರ್ಟೇಜ್ ಆಗೈತಿ. ಅದ್ರ ಸಂಬಂಧ ಏನಾಗ ಈಗ ಡ್ರೈವರ್ಗಳು ಸದ್ಯ ಎಲ್ಲಿ ಡೀಸೆಲ್ ಖಾಲಿ ಆಗೋದು ಅಲ್ಲೇ ವಸ್ತಿ ಭಾಳ ಎಲ್ಲಿ ಖಾಲಿ ಆಗ್ತಾವ ಅಲ್ಲೇ. ಪಂಪ್ದಾಗ ಹೋತಂದ್ರ ಈಗ ಪಂಪ್ದಾಗ ಒಂದು ಸಿಸ್ಟಮ್ ಐತಿ, ಒಂದ್ ಪಂಪ್ದಾಗ 1000 ರೂಪಾಯಿ 1,500 ಮುಂದೆ ಯಾವ್ದು ಗಾಡಿ ಡೀಸೆಲ್ ಬಿಡ ಸೆಟ್ ಮಾಡಿ ಮ್ಯಾಗಿಂದ HP ಪಂಪ್ ಆಗಲಿ ಇಂಡಿಯನ್ ಪಂಪ್ ಆಗಲಿ ಟಾರ್ಗೆಟ್ 1,500 ರೂಪಾಯಿ ಮ್ಯಾಗಿಂದ ಸೆಟ್ ಐತದ. ಪೆಟ್ರೋಲ್ ಪಂಪ್ ಮಾಲಕ್ ಬ್ಯಾರಪ್ಪ ನಮ್ಮ ದೋಸ್ತನ ಗಾಡಿ ಐತೆ ಅಂತ ಬಿಟ್ರೆ ಬಿ ಅವನ್ ಪಂಪ್ ಲಾಕ್ ಆಗೈತಿ. ಮ್ಯಾಗಿಂದ ಸೆಟ್ ಇರ್ತೈತದ. ಈಗ ಪೆಟ್ರೋಲ್ ಪಂಪ್ದಾಗ ರೇಟ್ ಅದು ಚೇಂಜ್ ಆತಲ್ಲ, ಇವ್ರು ಏನು ಮಾಡಂಗಿಲ್ಲ, ಆಟೋಮೆಟಿಕ್ ಸೆಟ್ ಆಗಿರ್ತೈತ. ಕಣ್ಣಾರ್ಲ ಆಕ್ಸಿಡೆಂಟ್ ಆಗಿದ್ದು ನೋಡಿದವುಗಳು. ನೈಟ್ ಶಿಫ್ಟ್ ಮುಗಿಸ್ಕೊಂಡ್ ಬರತ್ತೇನೆ ನಮ್ಮ ಕಂಪ್ನಿ ಮುಂದೆ ಈ ಕಡೆ ಪಾಟೀಲ್ ದಾಬಾ ಇದ್ಬೋಯ್ತಲ್ಲ, ಹಾವೇ ಆಗಿತ್ತು. ಕೆಳಗಿಂದ ರಸ್ತೆ ಚಾಲು ಮಾಡ್ರ, ಗಾಡಿಗೆ ಏನೋ ಆಗಿ ಚಳಿದ ಗಾಡಿ ಬಂದ್ ಬಿದ್ದಿತ್ತು. ಫುಲ್ ಎಲ್ಲ ಚಳಿ ಹಿರಿರ್ಬೋದೈತಿ. ಟ್ರ್ಯಾಕ್ ಮೇಲೆ ವಿಡಿಯೋ ಮಾಡಿದ ಇನ್ಸ್ಟಾದಾಗ. ಮತ್ತ ಗಾಡಿ ಅವ್ನು ನಿಂತ್ಗನ ಬಂದನು ಏನ್ ಬಂದನು ಗೊತ್ತಿಲ್ಲ, ಹೊಡೆದ ಬೈ ಕಿನ್ನರ್ ಸೈಡ್ ಏನು ಉಳಿದ್ರು. ನಶೀಬ್ ಕಿನ್ನರ್ ಯಾರು ಇಲ್ಲ, ಡ್ರೈವರ್ ಒಬ್ಬ ಅದ, ಅದೊಂದು ನಶೀಬ್ ಬೈ. ಗಾಡಿ ಆಗಿದ್ ಲೆಕ್ಕ ನೋಡ್ರ ಅದೇನ್ ಕೇಳಬಾರ್ದು ಹಂಗಾಗಿತ್ತು. ಬಟ್ ಇನ್ನೊಂದ್ ಏನ್ ಹೇಳು, ಕಿನ್ನರ್ ಹಾಕಿಲ್ಲ ಅದೊಂದ ಇವ್ ಕಾಲ್ ಗಟ್ಟೆ ಪಟ್ಟಿತ್ತ ಬೈ. ನಾವು ಸ್ವತಃ ಅವ್ನ ಗಾಡಿಯನ್ನ ತೆಗಿಯೋತಕ ಅಲ್ಲಿನತ್ತು. ಯಾರು ನಮ್ಮ ಕಂಪ್ನಿಯವ ಹಾದು ಹೋಗೋ ಟೈಮ್ದಾಗ ಪ್ರವೀಣ್ ಅನ್ನತ್ತ, ಅವ NH4 ಹೆಲ್ಪ್ಲೈನ್ ನಂಬರ್ ತೆಗಿತು. ಅವ್ರಿಗೆಲ್ಲ ಕಾಲ್ ಮಾಡಿ ಆಂಬುಲೆನ್ಸ್ ಸರ್ನ ಕರೀಸಿ ಪೊಲೀಸರ್ನೆಲ್ಲ ಇದ ಮಾಡಿ ಆಂಬುಲೆನ್ಸ್ ಸರ್ ಕರ್ಸ್ಕೊಡೋದ ಬರತ್ತಾರಲ್ಲ. ಯಾಕಂದ್ರೆ NH4 ಎಲ್ಲ ಬಂದ್ ಎಲ್ಲ ಇದ ಮಾಡೋದಕ್ಕ ಅವ್ನ ಪಾಪ ನೆನೆಸ್ಬೇಕು. ಅವ್ನ ಡ್ರೈವರ್ ಯಾರು ನನಗೆ ಗೊತ್ತಿಲ್ಲ, ಅವ್ನು ನಮ್ಮ ಸೈಡ್ ಆಕ್ಚುಲಿ ಅವ್ನು ನೆನೆಸ್ಬೇಕು. ಅವ್ನು ಯಾಕಂದ್ರೆ ಪ್ರವೀಣ್ ಅಣ್ಣ ಅದನ್ನ ಮಾಡಿದವ್ ಎಲ್ಲ ಕರ್ಸಿ ಅವ್ನು ತೆಗಿಯೋತಕ ಅಲ್ಲೇ ನಿಂತನ. ಎಟ್ಟು ಬೈ ಏನ್ ಮಾಡ್ರಿ ಅವ್ನು ಬರವಲ್ಲ, ಡೋರ್ ಎಲ್ಲ ಹೋಗೈತಿ. ಈ ಕಡೆ ಕಿನ್ನರ್ ಸೈಡ್ ಏನು ಉಳಿದಿಲ್ಲ ಆಕಾಶನ, ಕಿನ್ನರ್ ಸೈಡ್ ಏನು ನುಚ್ಚು 100 ಅಲ್ಲಿ ಯಾವಾರ ಇದ್ದದ್ರ ಬುಕ್ಕಿಂಗ್ ಸ್ಪಾಟ್. ಮತ್ತ ಅವ್ನ ಡ್ರೈವರ್ ಧೈರ್ಯ ಏನ್ ಹೇಳ ಬೈ, ಎಳಾಕ್ ಬರೋತಂಗ ಎಲ್ಲ ಬಂದ್ ಅಟ್ಕಾಸಿದವ್ ಗಾಡಿಗೆ. ನಿಂಗ್ ಗೊತ್ತೈತ್ಲ ಐಸರ್ ಐತ್ ಗಾಡಿ ಬರ್ಬಿಡ್ದ. ಮತ್ತೆ ಕಾಲ್ ಅಟ್ಕಾಸಿವ್ ಎಲ್ಲ ಆಗಿದಾವ್, ಕಾಲ್ ಪೂರ ಕಟ್ಟಾಗಿ ಗೊತ್ತಾಗದೈತಿ ಕಾಣತೈತೆಲ್ಲ. ಮತ್ತ ಅವ ಒಳಗ್ ಕೂತ್ ಸೀಲಿಂಗ್ ಹಾಕಿ ಕೊಡೋದ ಎಲ್ಲ ಹಾಕಿ ಕೊಡೋದ. ಅವ ಮಾಡೋದ್ JCB ಹಚ್ಚಿ ಜೈಕ್ರಿಬಿ ಏನು ಪರಕ ಬೀಳವಾದ. ಹೋಗಿ ಪೂರ ಇದ್ರೊಳಗ ಸಿಕ್ಕೈತಿ, ಚಳಿಯಾಗ ಸಿಕ್ಕೈತಿ ಗಾಡಿ. ಮತ್ ಹಿಂದ ಕ್ರೇನ್ ಹಚ್ಚಿ ಜಗಿ ತೆಗದ ನಂತರ ಹಿಂದಾಗಡೆ JCB ಯಾರದ 3 ತೆಗದ್ರ ಗಾಡಿ ಮುಂದೆ ಅಂತ. ಅವನ ಹಿಂಗ ಎಬಿಸಿ ಆಂಬುಲೆನ್ಸ್ ಹಾಕೊಂಡ್ ಹೋದ್ರು ಮಾರ. ಕಣ್ಣು ಮುಂದೆ ಫಸ್ಟ್ ಪೈಲಾನ ಆಕ್ಸಿಡೆಂಟ್ ಆಗಿ ಹಿಂಗ್ ತೆಗಿಯೋದು ನೋಡಿದ್ ಮಾರ. ಕರೆ ಒಂಥರ ಅವಾಗ ನಾ ಫಸ್ಟ್ ಪೈಲ ಡ್ರೈವರ್ಗಳ ಲೈಫ್ ಈ ತರ ಇರ್ತೈತಿ ಅಂತ ಹೊರತಾಗಿ ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ನ. ಡ್ರೈವರ್ಗಳ ಲೈಫ್ ಹಿಂಗ ಇರ್ತೈತಿ. ಕರೆ ನೀ ಏನ್ ಬೇಕಾದ್ರೆ ಅಣ್ಣ ನಿಮ್ದ ನೀರ್ ಮೇಗಿನ ಗುಳಿದ್ದಂಗ ನೋಡಪ್ಪ, ಯಾವಾಗ ಬರಂಗಿಲ್ಲ. ನನ್ನ ಪ್ರಕಾರ ಡ್ರೈವರ್ಗಳಿಗಂತೂ ಡೇರಿಂಗ್ ಬೈ. ಆ ಡೇರಿಂಗ್ ಅಂತೂ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡಕ. ಬಟ್ ನನ್ನ ಪ್ರಕಾರ ಅದನ್ನ ನೋಡಿದ ನಂತರ ಗೊತ್ತಾಗಿದ್ದೇನು ಹೇಳು, ಅವ್ ನೋಡಿ 2 ಎಮ್ಗಳ ಕೈಟ್ ಮನ್ಯಾಗ ಜೀವನ 2 ಎಮ್ಮಿ ಕೈಟು ನಾವು 1 ಎಕರೆ ಹೊಲ ಮಾಡ್ರಿ ಹೆಂಗೂ ಬಿ ಜೀವನ ನಡೀತಿದ್ದೆ. ಬಟ್ ಇಟ್ ರಿಸ್ಕ್ ನಾವು ಹಿಟ್ಟು ಎದಕ್ ಬೇಕಾಗಿದ್ದ ಹಿಂಗ. ಇನ್ನೊಂದ್ ಏನ್ ಹೇಳಿ, ಡ್ರೈವರ್ ಲೈಫ್ ಆಗ್ಲಿ ಗಾಡಿ ಮಾಲಕ ಲೈಫ್ ಆಗ್ಲಿ, ಬೈಕ್ ಕಬ್ಬಿನ ಒಲ್ಯಾಕ್ಬೇಕು. ಕಬ್ಬಿನ ಒಲದ್ರನ ಡ್ರೈವರ್ ಲೈಫ ಮತ್ತ ಮಾಲಕರ ಲೈಫ. ಕಬ್ಬಿನ ಒಲಿಲಿಲ್ಲ ದೇವ್ರ ನೀ ಏನ್ ಮಾಡಿದ್ರು ನೀರಾಗ ಹೋಮ ಮಾಡಿದಂಗ ನೋಡಪ್ಪ. ಖರೆ ಡ್ರೈವರ್ ಗೊತ್ತಾಗ ಇವ ಡ್ರೈವರ್ ತಲ್ಲ ಹೆವಿ ಡ್ರೈವರ, ಕಚ್ಚಾ ಡ್ರೈವರ, ಡೇಂಜರ್ ಡ್ರೈವರ್, ಗಾಡಿ ಮೇಲೆ ಬರ್ಸಿ ವಾಂಟೆಡ್ ಡ್ರೈವರ. ಈಗ ಸದ್ಯ ನಾವು ಮಾತಾಡೋದು ನಾವು ಪವರ್ ಸ್ಟೇರಿಂಗ್ ಡ್ರೈವರ್ಗಳು ಮಾತಾಡೋದು. ಸಾದಾ ಸ್ಟೇರಿಂಗ್ ಡ್ರೈವರ್ಗಳು ಅವ್ರ ಹೆಂಗ್ ತಿಕ್ತಿರೋ ಗಾಡಿ ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ, ಸಾದಾ ಸ್ಟೇರಿಂಗ್. ಸಾದಾ ಸ್ಟೇರಿಂಗ್ ಒಂದು ಕಟ್ ಕೊಂಡ್ಬೇಕಾದ್ರೆ ಬರೀ ಕಾರ್ನರ್ ಒಂದು ತಿರುಗಬೇಕಾದ್ರೆ ಮಿನಿಮಮ್ ಟೇರಿಂಗ್ ಇಲ್ಲ ಅಂದ್ರೆ 6 ಸಲ ರೌಂಡ್ ಹಾಕಬೇಕು. 6 ಸಲ ರೌಂಡ್ ಹಾಕೋ ಕೈ ಸೋತ್ ಬರ್ತಾವ. ನಾ ಫಸ್ಟ್ ಪೈಲ ನಾ ಪವರ್ ಸ್ಟೇರಿಂಗ್ ಇದ್ದ ಟೈಮ್ ಹೋಗ್ಬೇಕು.